ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ ಭೇಟಿ ನೀಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಮುಖ್ಯವಾದಂತಹ 10 ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಪ್ರಧಾನಮಂತ್ರಿಗಳು 2ನೇ ಬಾರಿಗೆ US ಕಾಂಗ್ರೆಸ್ಸನ್ನು ಕುರಿತು ಒಂದು ಭಾಷಣವನ್ನು ಮಾಡಿರ್ತಾರೆ. ಇದು ಒಂದು ದಾಖಲೆಯಾಗಿದೆ. ಓಕೆ, ಇದು ಮುಖ್ಯವಾದಂಥ ಅಂಶ. ಇದು ಎಕ್ಸಾಮಲ್ಲಿ ಕೇಳ್ತಾರೆ, ಎಷ್ಟು ಬಾರಿ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಇತ್ತೀಚೆಗೆ ಭಾಷಣ ಮಾಡಿದ್ದಾರೆ ಅಂತ ಕ್ವಶನ್ ಬರ್ಬೋದು. ಅಥವಾ 2 ಬಾರಿ US ಕಾಂಗ್ರೆಸ್ಸಲ್ಲಿ ಭಾಷಣ ಮಾಡಿದಂಥ ಭಾರತದ ಪ್ರಧಾನಮಂತ್ರಿಗಳು ಯಾರು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಇನ್ನು 2ನೇ ಪಾಯಿಂಟ್ ನಾವು ನೋಡೋದೇ ಆದರೆ, ಜನರಲ್ ಅಟಾಮಿಕ್ಸ್ ಕಂಪನಿಯ ಏನು MQ-9 ರ್ಯಾಪರ್ ಆರ್ಮ್ಡ್ ಡ್ರೋನ್ಸನ್ನು ಭಾರತ ಏನು ಮಾಡ್ತಾ ಇದೆ, ಪರ್ಚೇಸ್ ಮಾಡ್ತಾ ಇದೆ. ಇನ್ನು 3ನೇ ಪಾಯಿಂಟನ್ನು ನಾವು ನೋಡಿದಾಗ, ಜಾಯಿಂಟ್ ಮಿಷನ್ ಅಂದರೆ ಜಂಟಿ ಮಿಷನನ್ನು ನಾಸಾ ಮತ್ತು ಇಸ್ರೋ ಸೇರಿ 2024 ವೇಳೆಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಒಂದು ಜಂಟಿ ಮಿಷನನ್ನು ಕೈಗೊಳ್ತಾ ಇದ್ದಾರೆ. ಇದು ಕೂಡ ಇಂಪಾರ್ಟೆಂಟು. ಇನ್ನು 4ನೇ ವಿಷಯಕ್ಕೆ ಬಂದಾಗ, ನ್ಯೂ ಡೆಲ್ಲಿ ಜಾಯ್ನಿಂಗ್ ದ ಆರ್ಟಿಮಿಸ್ ಅಕಾರ್ಡ್ಸ್. ಒಂದು ಆರ್ಟಿಮಿಸ್ ಅಕಾರ್ಡ್ಸ್ಗೆ ನ್ಯೂ ಡೆಲ್ಲಿ ಅಂದರೆ ಭಾರತ ಸೇರಿಕೊಳ್ತಾ ಇದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ, ಸಿವಿಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂದರೆ ನಾಗರಿಕ ಒಂದು ಬಾಹ್ಯಾಕಾಶ ಅನ್ವೇಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು, ಆರ್ಟೆಮಿಸ್ ಅಕಾರ್ಡ್ಸ್. ಇದ್ರ ಬಗ್ಗೆನೂ ಕೇಳ್ಬೋದು. ಆರ್ಟೆಮಿಸ್ ಅಕಾರ್ಡ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಅದು ಸಿವಿಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಒಂದು 5th ಒಂದು ಪಾಯಿಂಟ್ನ ನೋಡೋದೇ ಆದರೆ, 9th ಇಂಟರ್ನ್ಯಾಷನಲ್ ಯೋಗ ಡೇ ಅಂದರೆ 9ನೇ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸಲ್ಲಿ ಇತ್ತೀಚೆಗೆ ಅಂದರೆ 2023ರಲ್ಲಿ ಈಗ ಪ್ರಧಾನಮಂತ್ರಿಗಳು ಹೋದಾಗ ಆಚರಿಸಲಾಗಿದೆ. 9th ಇಂಟರ್ನ್ಯಾಷನಲ್ ಯೋಗ ಡೇ ಇದು ಕೂಡ ಒಂದು ಭಾರತದ ಪ್ರಧಾನಮಂತ್ರಿಗಳು ವಿಸಿಟ್ ಮಾಡಿದಾಗ ಆಗಿರ್ತಕ್ಕಂಥ ಬೆಳವಣಿಗೆ. ಇನ್ನು ನಾವು 6ನೇ ಒಂದು ಅಂಶನ ನೋಡೋದೇ ಆದರೆ, ಭಾರತದ ಪ್ರೈಮ್ ಮಿನಿಸ್ಟರ್ ಅಂದರೆ ಇಂಡಿಯಾದ ಒಂದು ಪ್ರಧಾನಮಂತ್ರಿಗಳು ಲ್ಯಾಬ್ ಗ್ರೌನ್ ಅಂದರೆ ಒಂದು ಲ್ಯಾಬಲ್ಲಿ ತಯಾರಿಸಿದ ಒಂದು 7.5 ಕ್ಯಾರೆಟ್ ಗ್ರೀನ್ ಅಂದರೆ ಹಸಿರು ಬಣ್ಣದ ಡೈಮಂಡನ್ನು ಮತ್ತು ಒಂದು ಕೈಯಿಂದಲೇ ಮಾಡಿರ್ತಕ್ಕಂಥ ಒಂದು ಸ್ಯಾಂಡಲ್ವುಡ್ ಬಾಕ್ಸ್ ಅಂದರೆ ಶ್ರೀಗಂಧದ ಒಂದು ಪೆಟ್ಟಿಗೆಯನ್ನು USA ಅಂದರೆ ಅಮೆರಿಕದ ಪ್ರೆಸಿಡೆಂಟ್ ಮತ್ತು ಆತನ ಹೆಂಡತಿಗೆ ಉಡುಗೊರೆಯಾಗಿ ನಾವು ಕೊಟ್ಟಿದ್ದೀವಿ. ಇನ್ನು 7ನೇ ಅಂಶ ಬಂದಾಗ, ಬಿಡನ್ ಅವರು ಅಂದರೆ ನಮಗೆ ಪ್ರತಿಯಾಗಿ ನಾವೇನು ಅವ್ರಿಗೆ ಉಡುಗೊರೆನ ಕೊಟ್ಟಿದ್ವಿ, ಅವರು ಕೂಡ ನಮಗೆ USA ಪ್ರೆಸಿಡೆಂಟ್ ನಮಗೆ ಅಂದರೆ ಭಾರತದ ಪ್ರೈಮ್ ಮಿನಿಸ್ಟರ್ಗೆ ಒಂದು ಕಾಣಿಕೆಯನ್ನು ಉಡುಗೊರೆನ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ 10 ಪ್ರಿನ್ಸಿಪಲ್ ಉಪನಿಷತ್ಸ್ ಅಂತಕ್ಕಂಥ ಒಂದು ಬುಕ್ಕನ್ನು, ಫಸ್ಟ್ ಎಡಿಷನ್ ಬುಕ್ಕನ್ನು, ಅದು ಎಷ್ಟನೇ ಇಸ್ವಿನಲ್ಲಿ ತಯಾರಾಗಿದ್ದು, ಪ್ರಕಟಣೆ ಆಗಿದ್ದು 1937 ಆ ಒಂದು ಬುಕ್ಕನ್ನು ನಮ್ಮ ಪ್ರಧಾನಮಂತ್ರಿಗಳಿಗೆ ಅವರು ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾದಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು, ಅನ್ಪ್ರೆಸಿಡೆಂಟೆಡ್. ಹಿಂದೆ ಯಾವತ್ತೂ ಕೂಡ ಈ ಒಂದು ಜೆಟ್ ಇಂಜಿನ್ಗೆ ಸಂಬಂಧಪಟ್ಟಂಥ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ವರ್ಗಾವಣೆ ಆಗಿರಲಿಲ್ಲ. ಜೊತೆಗೆ ಭಾರತದ ಜೊತೆಗೆ ಸಹಭಾಗಿತ್ವ ಕೂಡ ಆಗಿರಲಿಲ್ಲ. ಯಾವ ವಿಷಯದಲ್ಲಿ, F414 ಜೆಟ್ ಎಂಜಿನ್ ಟೆಕ್ನಾಲಜಿ. ಇದರಿಂದ ನಮಗೆ ಬಾಹ್ಯಾಕಾಶದಲ್ಲಿ ಒಂದು ಸ್ಪರ್ಧೆಯನ್ನು ಪಡಿಬೋದು, ಸ್ಪರ್ಧೆಯಲ್ಲಿ ನಾವು ಭಾಗವಹಿಸ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇನ್ನು 9ನೇ ವಿಷಯಕ್ಕೆ ನಾವು ಬಂದಾಗ, ಸಾಕಷ್ಟು USA ಕಂಪನಿಗಳು ಅಂದರೆ ಮೈಕ್ರಾನ್, ಅಪ್ಲೈಡ್ ಮೆಟೀರಿಯಲ್ಸ್ ಆ್ಯಂಡ್ ಲ್ಯಾಮ್ ರಿಸರ್ಚ್ ಅಂತಕ್ಕಂಥ USA ಕಂಪನಿಗಳು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಟೆಸ್ಟಿಂಗ್ ಮಾಡೋದಕ್ಕೆ, ಅಸೆಂಬ್ಲಿ ಫೆಸಿಲಿಟೀಸ್ನ ಕೊಡೋದಕ್ಕೆ, ಎಂಜಿನಿಯರಿಂಗ್ ಕೊಲಾಬ್ರೇಷನ್ಗೆ ಮತ್ತು ಟ್ರೈನಿಂಗ್ ಕೊಡೋದಕ್ಕೆ ಮುಂದೆ ಬಂದಿದೆ. ಅಂದರೆ ನಮ್ಮಲ್ಲಿ ಭಾರತದಲ್ಲಿ ಸೆಮಿ ಕಂಡಕ್ಟರ್ ವಲಯ ಅಭಿವೃದ್ಧಿ ಆಗೋದಕ್ಕೆ ಇದೊಂದು ರೀತಿಯಾದಂಥ ಒಂದು ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಇನ್ನು USA ಸ್ಪೇಸ್ ಫೋರ್ಸ್ ಅಂದರೆ ಸ್ಪೇಸ್ ಅಂದರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ಫೋರ್ಸ್ ಒಂದು ಭಾರತದ 2 ಸ್ಟಾರ್ಟಪ್ ಕಂಪನಿಗಳ ಜೊತೆ ಒಂದು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ಇದರಿಂದ ನಮ್ಮ ಭಾರತದ ಸ್ಟಾರ್ಟಪ್ ಕಂಪನಿಗಳು ಬೆಳವಣಿಗೆ ಆಗುತ್ತೆ ಮತ್ತು ಬಾಹ್ಯಾಕಾಶ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಲ್ಲಿಗೆ ಟಾಪ್ 10 ಒಂದು ಪಾಯಿಂಟನ್ನು ಅಂಶಗಳನ್ನು ನಾವು
ಏನು ಭಾರತದ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ ಭೇಟಿ ಕೊಟ್ಟಾಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ನೋಡಿದ್ದೀವಿ.